ನನಗನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವ್ನು ಹೀರೋ ಆಗಿರ್ಬೋದು, ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು ಅಜಯ್ದು, ಹೋಗ್ಲಿಲ್ವೋ, ಎಷ್ಟಾಯ್ತೋ ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನ ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನ ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇವಾಗ ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತಗೋಬೇಕಂತ ಕನಸು ಕಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಅಂತೂ ಬೆಳೀತಾ ಇರತ್ತೆ. ಫಿಲ್ಮ್ ಮೇಕರ್ಸಿಗೆ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದ್ರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕೆ ಅದು ತರುತ್ತೆ ಸರ್ ಬಿಸ್ನೆಸ್ ಅದು. ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗ್ಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನ್ ಅಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ. ಥಿಯೇಟ್ರಿಕಲ್ ಏನಾಯ್ತು? ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗ್ಬೇಕಿತ್ತು, ಅಂದ್ರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅನ್ಕೊಂಡಿದ್ದು ತುಂಬಾ ಹ್ಯೂಜ್ ಆಗುತ್ತೆ, 1 to 10 times ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ, ಅವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು, ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದ್ರೆ ಪಹಲ್ಗಾಮ್ ಅಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ. ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬಾ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯ್ತು. ಸೊ ಆ ಒಂದು ಅನಾಹುತಿಗೆ ಎಲ್ಲೋ ಬಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡ್ಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, OTTನಲ್ಲಿ ನೋಡಿದ್ರು ಅವ್ನು ಮೆಚ್ಚಿದ ಸರ್. ಎಸ್, ಇವ್ನು ಒಳ್ಳೆ ಸಿನಿಮಾ ಮಾಡಿದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರು, 1000 ಜನ ನೋಡಿದ್ರು ಒಬ್ಬನು ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತ ದೊಡ್ಡ ಗಳಿಕೆ ಸರ್.